ಈಗ ಇದು ಏನು ಕ್ಲಾಸ್ ತೊಗೊಂಡ್ಲಿಲ್ವಾ ಅವ್ರು ಆಚೆ ಬಂದಮೇಲೆ? ಯಾಕಂದರೆ ರಿಷಾ ಅವ್ರ ಜೊತೆ ಸುಮ್ಮನೆ ತಮಾಷೆಯಾಗಿ ಬೇಜಾನ್ ಮಾಡ್ತಾರೆ ಮ್ಯಾಮ್. ಅದು ಅವರೊಬ್ಬರು ಆ್ಯಕ್ಟ್ರು. ಸೊ ಆ್ಯಕ್ಟ್ರು ಅಂತಂದಮೇಲೆ ಎಲ್ಲ ಥರನೂ ಹಾವ ಭಾವಗಳನ್ನು ಮುಡಿಪಿಟ್ಟೆ ಅವರು ಈ ರಂಗದಲ್ಲೆಲ್ಲ ಮುಂದುವರಿಬೇಕಾಗುತ್ತೆ. ಸೊ ನನಗೆ ಬೇಜಾನ್ ಫೋನ್ ಕಾಲ್ಸ್ ಎಲ್ಲ ಬರೋದು. ಮತ್ತು ರಿಷಾ ಬಂದಾಗ ಹಾಗೆ ಈಗ ಆಟ ಆಡ್ತಿದ್ದಾರೆ ಅಂತೇಳಿ ನನಗೆ ಒಂದು ಕಾಲ್ ಬರುತ್ತೆ. ನಾನೊಂದು ವೀಡಿಯೋ ಕ್ಲಿಪ್ಸ್ ಕಳಿಸ್ತೀನಿ ಅವ್ರಿಗೆ, ಒಂದು ಹೇಳ್ತೀನಿ ನಾನು ನಿನಗೋಸ್ಕರ ಕಾಯ್ತಾ ಇದ್ದೀನಿ ಚಂದ್ರಪ್ರಭಾ ಬಂದುಬಿಡು ಅಂತ. ಅದು ಪ್ರೀತಿನೂ ಇರುತ್ತೆ ಅದೆಲ್ಲ ಎಚ್ಚರಿಕೆನೂ ಇತ್ತು ಅವ್ರಿಗೆ, ತರಲೆ ತಮಾಸೆನೇ ಇತ್ತು. ಬಟ್ ಗೇಮ್ ಅಲ್ವಾ. ಸೊ ನನ್ನ ಹಸ್ಬೆಂಡ್ ನನ್ನನ್ನು ಹೇಗೆ ಪ್ರೀತಿಸ್ತಾ ಇದ್ದಾರೆ, ನನ್ನ ಮೇಲೆ ಹೇಗೆ ಪ್ರೀತಿ ಇದೆ. ಸೊ ನಾನು ಇಷ್ಟಪಟ್ಕೊಂಡು ಮದುವೆ ಆಗಿರೋದು ಆ ಮಲೆ ಮಾದೇಶ್ವರನ ಸನ್ನಿಧಿಲಿ, ಆ ಮಾದಪ್ಪನ ಒಪ್ಪಿಗೆಯಿಂದ ನಾವು ಮದುವೆ ಆಗಿದ್ದೀವಿ. ಸೊ ಅವರು ದೇವರ ಭಕ್ತಿಯಲ್ಲ ತುಂಬ, ನಾನು ದೇವರ ಭಕ್ತಿಯಲ್ಲಿ ತುಂಬ ಚೆನ್ನಾಗಿರ್ತಿದ್ವಿ. ಅದರಿಂದ ನಂಗೆ ಅವ್ರ ಬಗ್ಗೆ ಆ ಥರ ಇಲ್ಲಿ ತನಕ ಯಾವುದೇ ಥರ ಕ್ಲಾರಿಟಿ ಇದೆ. ಚಂದ್ರಪ್ರಭಾ ಅಂದರೆ ಹೀಗೆ ಅನ್ನೋ ಕ್ಲಾರಿಟಿ ಇದೆ. ಇನ್ನೊಂದು ಮಾತು ಹೇಳಿದ್ರು, ನಾನು ಹೆಂಡತಿ ನೋಡಿದ್ರೆ ಬೇಜಾನ್ ಖರ್ಚು ಮಾಡ್ತಿದ್ಲು, ನಾನು ಒಳಗಡೆ ಇದ್ದೀನಿ ಅಂತ ಹೇಳ್ಬಿಟ್ಟು, ಏನು ಬಟ್ಟೆ ತೆಗೆದು ಕಳಿಸ್ತಾ ಇದ್ರು ಅಂತ ಹೇಳ್ಬಿಟ್ಟು. ನಾನೆಲ್ಲೋ ನೀವು ಮದುವೆ ಆಗಿರೋದು ಜಸ್ಟ್ ಒಂದು 40,000ದಲ್ಲಿ ಮದುವೆ ಆಗಿದ್ದೀರಂತಲ್ಲ, 48,000. ಸೊ ಹಾಗಾಗಿ ಅಂದರೆ ನಾನು ಕೂಡಿಟ್ಟಿರೋದೆಲ್ಲ ಖರ್ಚು ಮಾಡಿಬಿಡ್ತಾರ ಹೆಂಡತಿ ಅಂತ ಹೇಳ್ಬಿಟ್ಟು, ಅಂದರೆ ಅವರಿಗೋಸ್ಕರನೇ ಅಂತ ಬೇಗ ಆಚೆ ಬಂದ್ರ ಅಂತ ಕೇಳಿ? ಇಲ್ಲ ಮೇಡಮ್, ಯಾಕಂದರೆ ಅವರು ಇಷ್ಟು ವರ್ಷ ಒಂದು 8 ವರ್ಷ ಇದ್ದು ಅವರ ಸತತ ಪ್ರಯತ್ನದಲ್ಲಿ ಕೆಲವೊಂದನ್ನು ಸಂಪಾದನೆ ಮಾಡಿದ್ದಾರೆ. ಮನುಷ್ಯ ಎಷ್ಟು 1 ದಿನ 2 ದಿನ 3 ದಿನ ಖರ್ಚು ಮಾಡ್ತೀವಿ, 4ನೇ ದಿನ ನಮಗೆ ಬರುತ್ತೆ. ಖರ್ಚು ಮಾಡಿಬಿಟ್ರೆ ಮುಂದೆ ಸಂಪಾದನೆ, ನಾವೆಷ್ಟು ಸಂಪಾದನೆ ಮಾಡ್ತೀವೋ ಅಷ್ಟು ಖರ್ಚು ಎಷ್ಟು ಮಾಡ್ತೀವೋ ಅದಕ್ಕೆ ಡಬಲ್ ಸಂಪಾದನೆ ಮಾಡಬೇಕು ಅಂತ ನನ್ನ ಗಂಡ ನನಗೆ ಒಂದು ಒಳ್ಳೆ ಗುರು ಅಂತ ಹೇಳ್ಬೋದು ನನಗೆ. ಸೊ ಆ ವಿಚಾರದಲ್ಲಿ ನಾವು ಏನು ಖರ್ಚು ಮಾಡ್ತೀವೋ ಅನ್ನೋದು ಇಂಪಾರ್ಟೆಂಟ್ ಆಗಲ್ಲ, ಆ ಖರ್ಚಿಗೆ ತಕ್ಕಂಗೆ ನಮ್ಮ ಸಂಪಾದನೆ ಹೇಗಿದೆ, ನಾವಿಲ್ಲಿ ಹೆಂಗೆ ಯಾವ ಥರ ಬದುಕಬೇಕು ಇರೋದು ಬೇರೆ ಗೊತ್ತಲ್ಲ, ಕಾಸ್ಟ್ ಆಫ್ ಲಿವಿಂಗ್ ಬ್ಯಾಂಗ್ಳೂರು. ಸೊ ಅದರಿಂದ ನಾವು ಹೇಗೆ ಅಂತ ಬಟ್ ಏನೋ ತೊಂದರೆ ಇಲ್ಲ, ಆ ಥರ ಎಲ್ಲ ಏನೂ ಖರ್ಚು ಮಾಡಿಲ್ಲ ರೀ, ಎಲ್ಲ ಜೋಪಾನವಾಗೇ ಇದೆ. ಚಂದ್ರಪ್ರಭಾ ಅವರು ತುಂಬ ಸೆನ್ಸಿಟಿವ್ ಹೇಗೆ ಅಂತ ಮ್ಯಾಮ್? ಯಾಕಂದರೆ ಅವತ್ತು ನಿಮ್ಮ ಮನೆ ಊಟ ಬಂದಾಗ ಅವ್ರು ಕಣ್ಣೀರು ಹಾಕ್ತಾ ಇದ್ರು, ಜೊತೆಗೆ ಇನ್ನೊಂದು ಸರಿ ಕಣ್ಣೀರು ಭಾವುಕರಾದ್ರು. ಸೊ ಯಾರನ್ನೂ ಏನು ಅಂತ ಇರಲಿಲ್ಲ, ಅವ್ರ ಪಾಡಿಗೆ ಅವ್ರು ಇರ್ತಾ ಇದ್ರು. ಇನ್ನು ಗಿಲ್ಲಿಗೂ ಹೇಳ್ತಾ ಇದ್ರು ಅಪಹಾಸ್ಯ ಮಾಡಬೇಡ ಇನ್ನೊಬ್ರನ್ನ, ಅದು ಚೆನ್ನಾಗಿರೋಲ್ಲ, ಬೇರೆಯವ್ರಿಗೆ ಹರ್ಟ್ ಆಗುತ್ತೆ ಅಂತ ಹೇಳ್ಬಿಟ್ಟು. ಅಫ್ಕೋರ್ಸ್ ಇವರು ಕೂಡ ಅಪಹಾಸ್ಯ ಮಾಡ್ಬೋದಾಗಿತ್ತು, ಯಾಕಂದರೆ ಹಾಸ್ಯದ ಮಾಡೋದ್ರಲ್ಲಿ ಎತ್ತಿದ ಕೈ ಚಂದ್ರಪ್ರಭಾ ಅವರು ಕೂಡ. ಸೊ ಯಾರಿಗೂ ಅವ್ರು ನೋವು ಉಂಟು ಮಾಡಲಿಲ್ಲ ಅಲ್ಲಿ ಬಿಗ್ ಬಾಸ್ ಮನೆಯಲ್ಲಿ. ಸೊ ಇನ್ನೆಲ್ಲಿ ನೋವು ಮಾಡಿಬಿಡ್ತೀನೋ ಬೇರೆಯವ್ರಿಗೆ, ಯಾಕಂದರೆ ಅಲ್ಲೆಲ್ಲರಿಗೂ ಅವ್ರು ಹೇಳಿದ್ದಕ್ಕೆ ಇವರು ಒಂದು ಪ್ರತ್ಯಾರೋಪವಾಗಿ ಏನಾದರೂ ಹೇಳಲೇಬೇಕಾಗುತ್ತೆ. ಸೊ ಹೀಗಾಗಿ ಇದು ನನ್ನ ಕೈಲಿ ಆಡೋದಕ್ಕಾಗಲ್ಲ ಅಂತ ಅವ್ರು ಆಚೆ ಬಂದಿದ್ದ, ಹೇಗೆ ಏನು ಅಂತ ಮ್ಯಾಮ್? ನೀವು ಹೇಳ್ದಂಗೆ ನಾವು ಬಿಗ್ ಬಾಸ್ ಸೀಸನ್ 12 ನಾವು ಗಮನಿಸ್ಬೇಕಾದ್ರೆ, ಸೊ ನಾನು ಒಂಟಿಯಾಗಿ ಹೋಗಬೇಕು ಮನೆಯೊಳಗಡೆ ಅಂತ ಅವ್ರಿಗೆ ಆಸೆ ಇರುತ್ತೆ. ಬಟ್ ಅವ್ರ ಆಸೆ ನಿರಾಸೆ ಮಾಡಿ ಸುದೀಪ್ ಸರ್ ಜಂಟಿಯಾಗಿ ಕಳಿಸ್ತಾರೆ. ಸತೀಶ್ ಸರ್ ಜೊತೆಗೆ ಒಂದು 2-3 ವಾರಗಳಷ್ಟು ಕಳೀತಾರೆ. ನಾವೆಲ್ಲ ಅಬ್ಸರ್ವೇಷನ್ ಮಾಡಿದಂಗೆ ಜನ ಎಲ್ಲ ನನಗೆ ಮೆಸೇಜ್ ಹಾಕೋರು, ಅವ್ರನ್ನ ಓಪನ್ ಅಪ್ ಆಗಕ್ಕೆ ಹೇಳಿ, ಅವ್ರ ಸಿಗ್ನೇಚರ್ ಸ್ಟೆಪ್ ಯೂಸ್ ಮಾಡೋಕ್ಕೆ ಹೇಳಿ, ಕಾಮಿಡಿ ಮಾಡೋಕ್ಕೆ ಹೇಳಿ ಅಂತೆಲ್ಲ ಹೇಳ್ತಿದ್ರು. ಬಟ್ ನಾವು ಅವ್ರಿಗೆ ಹೇಳೋಕ್ಕಾಗಲ್ವಲ್ಲ. ಬಟ್ ಅಲ್ಲಿ ಏನು ವಾತಾವರಣ ಇದೆ, ಆ ವಾತಾವರಣದಲ್ಲಿ ಅವ್ರು ಹೆಂಗೆ ಇರಬೇಕು ಅದನ್ನು ನಾನು ನೆನ್ನೆ ಸುದೀಪ್ ಸರ್ ಹತ್ರ ಸ್ಟೇಜಲ್ಲೂ ಹೇಳ್ಕೊಂಡೆ. ನನ್ನ ಗಂಡ ಬಿಗ್ ಬಾಸ್ ಮನೆನ ನಮ್ಮ ಮನೆ ಮೀನ್ಸ್ ನನ್ನ ಜೊತೆ ನಾನು ಹೇಗಿರ್ತಾರೆ ಹಾಗೆ ಬಿಗ್ ಬಾಸ್ ಮನೇಲಿ ಇದ್ದಿದ್ದಾರೆ. ನನ್ನೆಲ್ಲ ಕೇಳ್ತಾರೆ, ಎಷ್ಟೊಂದು ಕಾಮಿಡಿ ಮಾಡ್ತಾರೆ, ಎಷ್ಟೊಂದು ನಗಿಸ್ತಾರೆ, ಎಷ್ಟೆಲ್ಲ ಇದು ಮಾಡ್ತಾರೆ, ನಿಮ್ಮನ್ನೆಲ್ಲ ಮನೇಲಿ ಹಾಗೆ ನಿಮ್ಮನ್ನ ನಗಿಸ್ತಾ ಇರ್ತಾರೆ, ಕಾಮಿಡಿ ಮಾಡ್ತಾ ಇರ್ತಾರೆ. ಅದು ಒಂದು ಸೆನ್ಸು. ಪ್ರೊಫೆಷ್ನಲ್ ಬೇರೆ, ಪರ್ಸ್ನಲ್ ಬೇರೆ. ಪರ್ಸ್ನಲಲ್ಲಿ ಹೇಗಿರಬೇಕು ಹಾಗಿರ್ತಿರೋ. ಸೊ ಅವರು ಬಿಗ್ ಬಾಸ್ ಮನೇನ ನನ್ನ ಮನೆ, ನನ್ನ ಜನ, ನಾನು ಹೇಗಿರಬೇಕು, ಯಾರಿಗೂ ಹರ್ಟ್ ಮಾಡಬಾರ್ದು, ಎಲ್ಲರ ಹತ್ರನೂ ಖುಷಿಯಾಗಿರಬೇಕು. ಬಟ್ ಕೆಲವೊಂದೆಲ್ಲ ಮಾಡಿದಾಗ ನಮ್ಮ ಮಾವವ್ರ ಬಗ್ಗೆ ಮಾತಾಡಬೇಕಾದ್ರೆ ಅಥವಾ ಅತ್ತೆ ಬಗ್ಗೆ ಮಾತಾಡಬೇಕಾದ್ರೆ ಮತ್ತು ನನ್ನ ಬಗ್ಗೆ, ನನಗೆ ಫಸ್ಟ್ ವಾರನೂ ನನ್ನ ಬಗ್ಗೆ ನೆನೆಸ್ಕೊಂಡಿಲ್ಲ, ಸೆಕೆಂಡ್ ವಾರನೂ ನೆನೆಸ್ಕೊಂಡಿಲ್ಲ. ನನ್ನ ಫ್ರೆಂಡ್ಸ್ ಎಲ್ಲ ಕೇಳ್ತಾ ಇದ್ದಾರೆ, ಎಲ್ಲೇ ನಿನ್ನ ಗಂಡ ನಿನ್ನ ಬಗ್ಗೆ ನೆನೆಸ್ಕೊತಾನೆ ಇಲ್ವಲ್ಲೇ, ನಿನ್ನ ಬಗ್ಗೆ ಮಾತುಕತೆನೇ ಇಲ್ವಲ್ಲೇ, ಜಿಯೋ ಹಾಟ್ಸ್ಟಾರ ನೋಡ್ತಿದ್ವಿ ಅಂತ. ಆಮೇಲೆ 3ನೇ ವಾರದ ಸ್ಟಾರ್ಟ್ ಆಗುತ್ತೆ. ಲೈಕ್ ನನಗೆ ಸ್ವಲ್ಪ ಹಾಸ್ಪಿಟಲೈಸ್ ಅಂದರೆ ಅಬಾರ್ಟ್ ಆಗಿದ್ದ ಬಗ್ಗೆ ಅದು ಇದು ಎಲ್ಲ ಮಾತಾಡ್ಕೊತಾ ಇರ್ತಾರೆ. ಆವಾಗ ನನಗೆ ಕ್ಯೂರಿಯಾಸಿಟಿ, ನನ್ನ ಗಂಡನೂ ಇಷ್ಟೊಂದು ಪ್ರೀತಿಸ್ತಾ ಇದ್ದಾನೆ, ಇಷ್ಟೊಂದು ಮಿಸ್ ಮಾಡ್ಕೊತಿದ್ದಾರೆ ಅನ್ನೋ ಥರ ಫೀಲ್ ಆಗುತ್ತಲ್ಲ. ಆಮೇಲೆ ಜಾನ್ವಿ ಮ್ಯಾಮ್, ಅಶ್ವಿನಿ ಮ್ಯಾಮ್ ಎಲ್ಲ ರೇಗಿಸ್ತಾ ಇರ್ತಾರೆ, ಏನು ಬಿಳಿ ಹೆಂಡ್ತಿನ ಕಟ್ಕೊಂಡಿದ್ದೀರಾ ಹಾಗೆ ಹೀಗೆ ಅಂತ. ಮ್ಯಾಮು ನನ್ನ ಹೆಂಡ್ತಿ ತುಂಬ ವೈಟ್ ಇದ್ದಾರೆ ಮ್ಯಾಮ್, ಹಾಗೆ ಹೀಗೆ ಅಂದರೆ ಅವ್ರ ಮಾತಲ್ಲಿ ತುಂಬಾ ಮುಗ್ಧತೆ ಅಡಗಿದೆ. ಅವ್ರ ಮನಸ್ಸಲ್ಲೂ ಹಾಗೇನೆ. ಅವ್ರು ನೋಡೋದಕ್ಕೆ ನಾವು ಮನುಷ್ಯನ ಅವ್ರ ಆಕಾರ ವಿಕಾರ ನೋಡಿ ಅಳೆಯೋದಲ್ಲ, ಅವರಲ್ಲೂ ಒಂದು ಮುಗ್ಧ ಮನಸ್ಸು, ಒಂದು ಮಗು ಥರ ಮನಸ್ಸಿರುತ್ತೆ ಅಂತ ಹೇಳ್ತೀವಲ್ಲ. ಸೊ ಆ ಥರನೇ ಇದ್ದಾರೆ.